ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಪಂಚಾಂಗದ ಪ್ರಕಾರ ಏಪ್ರಿಲ್ 17 ಶುಕ್ರವಾರ ಅತ್ಯಂತ ಶಕ್ತಿಶಾಲಿ ವೈಶಾಖ ಮಾಸದ ಅಮಾವಾಸ್ಯೆಯನ್ನು ಆಚರಿಸಲಾಗುತ್ತದೆ. ಮತ್ಸ್ಯ ಪುರಾಣದ ಪ್ರಕಾರ ಅಮಾವಾಸ್ಯ ತಿಥಿಯು ಪೂರ್ವಜರ ಅನುಗ್ರಹ ಆಶೀರ್ವಾದ ಪಡೆಯಲು ತುಂಬ ಒಳ್ಳೆಯ ದಿನ. ಹಿಂದೂ ಕ್ಯಾಲೆಂಡರ್ ಪ್ರಕಾರ ವೈಶಾಖ ಮಾಸದ ಅಮಾವಾಸ್ಯ ತಿಥಿಯನ್ನು ಅಕ್ಷಯ ಅಮಾವಾಸ್ಯೆ, ಅಕ್ಷಯ ತದಿಗೆ ಅಮಾವಾಸ್ಯೆ ಎಂದು ಕೂಡ ಕರೆಯುತ್ತಾರೆ. ಸೂರ್ಯಾಸ್ತದ ನಂತರ ಅಮಾವಾಸ್ಯೆಯ ತಿಥಿಯೆಂದು ವಾಯು ರೂಪದಲ್ಲಿ ಪೂರ್ವಜರು ಮನೆ ಬಾಗಿಲಲ್ಲಿಯೇ ಇರುತ್ತಾರೆ ಎನ್ನುವ ನಂಬಿಕೆ ಇದೆ. ಪೂರ್ವಜರು ತಮ್ಮ ಕುಟುಂಬ ಸದಸ್ಯರಿಂದ ಶ್ರಾದ್ದ ಮತ್ತು ತರ್ಪಣವನ್ನು ಬಯಸುವುದರಿಂದ ಅಮಾವಾಸ್ಯೆಯ ದಿನದಂದು ಪೂರ್ವಜರಿಗಾಗಿ ಶ್ರಾದ್ದ, ತರ್ಪಣ ಅಥವಾ ಪಿತೃಪೂಜೆಯನ್ನು ಮಾಡಬೇಕು. ಇದು ಪೂರ್ವಜರಿಗೆ ಮೋಕ್ಷವನ್ನು ಪಡೆಯಲು ಸಹಾಯ ಮಾಡುತ್ತದೆ ಮತ್ತು ಅವರು ಸಂತೋಷ ಪಡುತ್ತಾರೆ ಮತ್ತು ಅವರ ಕುಟುಂಬ ಸದಸ್ಯರು ಅಥವಾ ವಂಶಸ್ಥರಿಗೆ ಸಂತೋಷ ಮತ್ತು ಸಮೃದ್ಧಿಯನ್ನು ಆಶೀರ್ವದಿಸುತ್ತಾರೆ. ಪೂರ್ವಜರ ಆಶೀರ್ವಾದವಿದ್ದರೆ ಮನೆ ಹಾಗೂ ಕುಟುಂಬದ ಸದಸ್ಯರು ಸಂತೋಷ ಸಮೃದ್ಧಿಯನ್ನು ಪಡೆಯುತ್ತಾರೆ. ಅಮಾವಾಸ್ಯೆಯ ತಿಥಿ ಸಮಯವು ಏಪ್ರಿಲ್ 16 ರಾತ್ರಿ 8:11 ಪ್ರಾರಂಭವಾಗಿ ಏಪ್ರಿಲ್ 17 ಸಂಜೆ 5:21 ಮುಕ್ತಾಯವಾಗುತ್ತದೆ. ಅಮಾವಾಸ್ಯೆ ಮತ್ತು ಹುಣ್ಣಿಮೆಯ ದಿನ ಯಾವಾಗಲೂ ಒರೆಸುವ ನೀರಿಗೆ ಸ್ಫಟಿಕ, ಕಲ್ಲುಪ್ಪು ಅಥವಾ ಅರಿಶಿನವನ್ನು ಸೇರಿಸಿ ಮನೆಯನ್ನು ಒರೆಸಿದರೆ ಮನೆಯಲ್ಲಿ ಉಂಟಾಗುವ ಕಲಹ, ಮನಸ್ತಾಪಗಳು, ಕೆಟ್ಟ ದೃಷ್ಟಿ, ನಕಾರಾತ್ಮಕ ಶಕ್ತಿಗಳು ಕ್ರಮೇಣವಾಗಿ ಕಡಿಮೆಯಾಗುತ್ತದೆ. ಅಮಾವಾಸ್ಯೆಯ ಕತ್ತಲನ್ನು ಹೋಗಲಾಡಿಸಲು ಲಕ್ಷ್ಮೀ ದೇವಿಯು ಭೂಮಿಗೆ ಬರುತ್ತಾಳೆ ಎಂಬ ನಂಬಿಕೆ ಇದೆ. ಹಾಗೆಯೇ ಅಮಾವಾಸ್ಯ ತಿಥಿಯು ತಾಯಿ ಲಕ್ಷ್ಮಿಯ ಆರಾಧನೆಗೆ ಪ್ರಶಸ್ತವಾದ ದಿನವೆಂದು ಹೇಳುತ್ತಾರೆ. ಸಾಮಾನ್ಯ ದಿನಗಳಲ್ಲಿ ಮಾಡುವ ಪೂಜೆ ಪುನಸ್ಕಾರಗಳಿಗೆ ಸಿಗುವ ಫಲಕ್ಕಿಂತ ಅಮಾವಾಸ್ಯೆಯ ದಿನ ಲಕ್ಷ್ಮೀ ದೇವಿಯನ್ನು ಪೂಜಿಸಿದರೆ ದುಪ್ಪಟ್ಟು ಫಲಗಳ ಜೊತೆ ಸಕಲ ಸಂಪತ್ತುಗಳು ಪ್ರಾಪ್ತಿಯಾಗುತ್ತದೆ. ಅದರಲ್ಲೂ ಲಕ್ಷ್ಮೀ ದೇವಿಗೆ ಪ್ರಿಯವಾದ ಶುಕ್ರವಾರದ ದಿನವೇ ಅಮಾವಾಸ್ಯೆ ಬಂದಿರುವುದರಿಂದ ಈ ದಿನ ತಾಯಿ ಲಕ್ಷ್ಮಿಯನ್ನು ಆರಾಧಿಸಿದರೆ ವಿಶೇಷವಾಗಿ ಲಕ್ಷ್ಮಿಯ ಅನುಗ್ರಹದ ಜೊತೆ ಸಂಪತ್ತು ಲಭಿಸುತ್ತದೆ. ಅಮಾವಾಸ್ಯೆಯ ದಿನ ತಾಯಿ ಲಕ್ಷ್ಮೀ ಪೂಜೆಯನ್ನು ಮಾಡುವುದು ತುಂಬ ಶ್ರೇಷ್ಠ. ಯಾರು ಈ ದಿನ ಶ್ರದ್ಧಾ ಭಕ್ತಿಯಿಂದ ಅಮಾವಾಸ್ಯೆ ಲಕ್ಷ್ಮೀ ಪೂಜೆಯನ್ನು ಮಾಡುತ್ತಾರೋ ಅಂಥವರಿಗೆ ತಾಯಿ ಲಕ್ಷ್ಮಿ ಅನುಗ್ರಹಿಸುತ್ತಾಳಂತೆ. ಲಕ್ಷ್ಮೀ ದೇವಿಗೆ ಕಮಲದ ಹೂವು ಅಥವಾ ಗುಲಾಬಿ ಹೂವನ್ನು ಅರ್ಪಿಸಿದರೆ ಶ್ರೇಷ್ಠ. ಸಂಪತ್ತು ವೃದ್ಧಿಯಾಗಲು ದೇವಿಗೆ 5 ಗೋಮತಿ ಚಕ್ರಗಳನ್ನು ಅರ್ಪಿಸಿ ಪೂಜೆಯನ್ನು ಮಾಡಿ ನಂತರ ಅವುಗಳನ್ನು ನಿಮ್ಮ ತಿಜೋರಿಯಲ್ಲಿ ಇಡಿ. ಈ ದಿನ ದಂಪತಿಗಳು ಗೋಸೇವೆ ಮಾಡಿ ಹಸುವಿಗೆ ಬೆಲ್ಲ ಮತ್ತು ಗೋಧಿಯನ್ನು ತಿನ್ನಿಸುವುದು ಶ್ರೇಷ್ಠ. ಇದರಿಂದ ಸಂತಾನ ಭಾಗ್ಯ ಲಭಿಸುತ್ತದೆ. ನೀವು ಎಷ್ಟೇ ಕಷ್ಟಪಟ್ಟರೂ ಹಣ ಉಳಿಯುತ್ತಿಲ್ಲವೇ? ಹಾಗಿದ್ದರೆ ಈ ಅಮಾವಾಸ್ಯೆ ದಿನ ಈ ಪುಟ್ಟ ವಸ್ತುಗಳನ್ನು ಮನೆಗೆ ತನ್ನಿ, ಬದಲಾವಣೆಗಳನ್ನು ನೋಡಿ. ಅಮಾವಾಸ್ಯೆಯ ದಿನ ಹೊಸದಾಗಿ ಕಲ್ಲುಪ್ಪು ತರುವುದು ಸಾಕ್ಷಾತ್ ಮಹಾಲಕ್ಷ್ಮಿಯನ್ನು ಮನೆಗೆ ಬರಮಾಡಿಕೊಂಡಂತೆ. ಇದು ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಯನ್ನು ಹೊರಹಾಕಿ ಆರ್ಥಿಕ ಸ್ಥಿರತೆಯನ್ನು ತರುತ್ತದೆ. ಕಪ್ಪು ಎಳ್ಳು ಪಿತೃಗಳಿಗೆ ಪ್ರಿಯವಾದ ವಸ್ತು. ಇದನ್ನು ಈ ದಿನ ಮನೆಗೆ ತಂದು ದಾನ ಮಾಡುವುದರಿಂದ ಅಥವಾ ಪೂಜೆಗೆ ಬಳಸುವುದರಿಂದ ಪಿತೃದೋಷ ನಿವಾರಣೆಯಾಗುತ್ತದೆ ಮತ್ತು ವಂಶೋದ್ಧಾರವಾಗುತ್ತದೆ. ಸಾಸಿವೆ ಎಣ್ಣೆ ಅಥವಾ ಎಳ್ಳೆಣ್ಣೆ. ಅಮಾವಾಸ್ಯೆಯು ಶನಿ ದೇವರಿಗೆ ಪ್ರಿಯವಾದ ದಿನ. ಈ ಎಳ್ಳೆಣ್ಣೆಯನ್ನು ತಂದು ದೀಪ ಹಚ್ಚುವುದರಿಂದ ಶನಿ ದೋಷದ ಪ್ರಭಾವ ಕಡಿಮೆಯಾಗುತ್ತದೆ ಮತ್ತು ನಿಮ್ಮ ಕೆಲಸಗಳಲ್ಲಿ ಎದುರಾಗುವ ಅಡೆತಡೆಗಳು ನಿವಾರಣೆಯಾಗುತ್ತವೆ, ಕಾರ್ಯ ಸಿದ್ಧಿಯಾಗುತ್ತದೆ. ಬೆಲ್ಲವು ಮಂಗಳಕರ ಮತ್ತು ಸಕಾರಾತ್ಮಕತೆಯ ಸಂಕೇತ. ಇದನ್ನು ತಂದು ನೈವೇದ್ಯಕ್ಕೆ ಬಳಸುವುದು ಅಥವಾ ದಾನ ಮಾಡುವುದರಿಂದ ಮನೆಯಲ್ಲಿ ದಾರಿದ್ರ್ಯ ದೂರವಾಗಿ ನೆಮ್ಮದಿ ನೆಲೆಸುತ್ತದೆ. ಗಂಗಾಜಲ. ಈ ದಿನ ಗಂಗಾಜಲವನ್ನು ಮನೆಗೆ ತರುವುದು ಜನ್ಮ ಜನ್ಮಾಂತರದ ಪಾಪಗಳನ್ನು ಕಳೆಯುತ್ತದೆ. ಮನೆಯನ್ನು ಶುದ್ಧೀಕರಿಸಲು ಇದನ್ನು ಬಳಸಿದರೆ ಸುಖ ಶಾಂತಿ ಹೆಚ್ಚುತ್ತದೆ. ಮನೆ ಕಟ್ಟಿಸಲು ತೊಂದರೆ ಇರುವವರು ಈ ದಿನ ಮಣ್ಣಿನ ಹಣತೆಯಲ್ಲಿ ಎಳ್ಳೆಣ್ಣೆಯನ್ನು ಹಾಕಿ ದೀಪವನ್ನು ಹಚ್ಚಿ ಅದಕ್ಕೆ ಸ್ವಲ್ಪ ಕಪ್ಪು ಎಳ್ಳನ್ನು ಹಾಕಿ. ಇದರಿಂದ ಭೂಮಿಗೆ ಸಂಬಂಧಿಸಿದ ಅಡೆತಡೆಗಳು ನಿವಾರಣೆಯಾಗುತ್ತದೆ. ಇದರ ಜೊತೆಯಲ್ಲಿ ಈ ಅಮಾವಾಸ್ಯೆಯ ದಿನ ಕೆಂಪು ಬಟ್ಟೆಯಲ್ಲಿ ಸ್ವಲ್ಪ ಮಣ್ಣು ಮತ್ತು ನವಧಾನ್ಯಗಳನ್ನು ಕಟ್ಟಿ ಮನೆ ಕಟ್ಟುವ ಜಾಗದಲ್ಲಿ ಅಥವಾ ಮನೆಯ ಈಶಾನ್ಯ ಮೂಲೆಯಲ್ಲಿ ಇಡಿ. ನೀವು ಸ್ವಂತ ಜಾಗ ಹೊಂದಿದ್ದು ಅಲ್ಲಿ ಮನೆ ಕಟ್ಟಲು ಅಡೆತಡೆ ಬರುತ್ತಿದ್ದರೆ ಆ ಜಾಗದ ಅಂದರೆ ಸೈಟ್ನ ಈಶಾನ್ಯ ಅಂದರೆ ನಾರ್ತ್ ಈಸ್ಟ್ ಮೂಲೆಯಲ್ಲಿ ಒಂದು ಸಣ್ಣ ಹಳ್ಳ ತೆಗೆದು ಇದನ್ನು ಹೂತಿಡಬಹುದು.
ಒಂದು ವೇಳೆ ನೀವು ಈಗಿರುವ ಬಾಡಿಗೆ ಮನೆಯಲ್ಲೇ ಇದ್ದು ಹೊಸದಾಗಿ ಮನೆಗೆ ಪ್ರಯತ್ನಿಸುತ್ತಿದ್ದರೆ ಮನೆಯ ಈಶಾನ್ಯ ಮೂಲೆಯಲ್ಲಿ ಒಂದು ಎತ್ತರದ ಜಾಗದಲ್ಲಿ ಇದನ್ನು ಕಟ್ಟಿ. ಪ್ರತಿದಿನ ದೀಪ ಹಚ್ಚುವಾಗ ಈ ಮುಡಿಪಿಗೆ ಮನಸ್ಸಿನಲ್ಲಿ ನಮಸ್ಕರಿಸಿ ವಾಸ್ತು ಪುರುಷಾಯ ನಮಃ ಎಂದು ಪ್ರಾರ್ಥಿಸಿ, ವಾಸ್ತು ಪುರುಷನೇ ನನ್ನ ಮನೆ ಕಟ್ಟುವ ಕೆಲಸ ನಿರ್ವಿಘ್ನವಾಗಿ ನಡೆಯಲಿ ಎಂದು ಸಂಕಲ್ಪ ಮಾಡಿ. ಮುಡಿಪನ್ನು ಇಡುವ ಜಾಗವನ್ನು ಯಾವಾಗಲೂ ಶುದ್ಧವಾಗಿಟ್ಟುಕೊಳ್ಳಿ. ಅಲ್ಲಿ ಕಸ ಅಥವಾ ಭಾರವಾದ ವಸ್ತುಗಳನ್ನು ಇಡಬೇಡಿ. ಒಮ್ಮೆ ಮನೆ ಕಟ್ಟುವ ಕೆಲಸ ಸುಗಮವಾಗಿ ಆರಂಭವಾಗಿ ಅಡಿಪಾಯ ಅಂದರೆ ಫೌಂಡೇಶನ್ ಹಾಕುವ ಸಮಯ ಬಂದಾಗ ಈ ಮುಡಿಪನ್ನು ತೆಗೆದು ಈಶಾನ್ಯ ಮೂಲೆಯಲ್ಲಿ ಹಾಕಿ ಅದರ ಮೇಲೆ ಕಲ್ಲನ್ನು ಇಡಬಹುದು. ಇದು ಆ ಮನೆಗೆ ವಾಸ್ತು ರಕ್ಷಣೆಯನ್ನು ನೀಡುತ್ತದೆ. ಒಂದು ವೇಳೆ ನೀವು ಇದನ್ನು ಬಾಡಿಗೆ ಮನೆಯೊಳಗೆ ಇಟ್ಟಿದ್ದು ಮರೆತಿದ್ದರೆ, ಮನೆ ಕಟ್ಟಿ ಮುಗಿದಿದ್ದರೆ ಆ ಮುಡಿಪನ್ನು ಬಿಚ್ಚಿ ಅದರಲ್ಲಿರುವ ನವಧಾನ್ಯಗಳನ್ನು ಪಕ್ಷಿಗಳಿಗೆ ಆಹಾರವಾಗಿ ಹಾಕಿ. ಮಣ್ಣನ್ನು ಯಾವುದಾದರೂ ಹರಿಯುವ ನೀರಿನಲ್ಲಿ ಅಥವಾ ಗಿಡದ ಬುಡಕ್ಕೆ ವಿಸರ್ಜಿಸಿ. ಕೆಂಪು ಬಟ್ಟೆಯನ್ನು ದಕ್ಷಿಣೆ ಸಮೇತ ದೇವಸ್ಥಾನಕ್ಕೆ ನೀಡಬಹುದು. ಜಾಗದಲ್ಲಿ ಏನಾದರೂ ವಾಸ್ತು ದೋಷ ಅಥವಾ ಭೂಮಿ ದೋಷವಿದ್ದರೆ ಈ ಕೆಂಪು ಬಟ್ಟೆಯ ಮುಡಿಪು ಅದನ್ನು ಶಾಂತಗೊಳಿಸುತ್ತದೆ. ನವಧಾನ್ಯಗಳು 9 ಗ್ರಹಗಳ ಸಂಕೇತ. ಇದನ್ನು ಬಳಸುವುದರಿಂದ ಗ್ರಹಗಳ ಅಡೆತಡೆ ನಿವಾರಣೆಯಾಗಿ ಆರ್ಥಿಕವಾಗಿ ಹಣಕಾಸಿನ ನೆರವು ಸಿಗುವಂತಾಗುತ್ತದೆ. ಕೆಂಪು ಬಣ್ಣವು ಮಂಗಳ ಗ್ರಹಕ್ಕೆ ಅಂದರೆ ಭೂಮಿಕಾರಕ. ಇದಕ್ಕೆ ಸಂಬಂಧಿಸಿದ್ದು ಸಕಾರಾತ್ಮಕ ಶಕ್ತಿ ಹೆಚ್ಚಾಗಿ ಇದು ಮನೆ ಕಟ್ಟುವ ಪ್ರಕ್ರಿಯೆಯನ್ನು ವೇಗಗೊಳಿಸುತ್ತದೆ. ಅರಳಿ ಮರದ ಮೂಲದಲ್ಲಿ ಭಗವಾನ್ ವಿಷ್ಣು, ಕಾಂಡದಲ್ಲಿ ಶಿವನು ಮತ್ತು ಅಗ್ರಭಾಗದಲ್ಲಿ ಬ್ರಹ್ಮದೇವನು ನೆಲೆಸಿದ್ದಾರೆ ಎಂದು ನಂಬಲಾಗಿದೆ. ಆದುದರಿಂದ ಈ ದಿನ ಅರಳಿ ಮರವನ್ನು ಪೂಜಿಸುವುದರಿಂದ ಅದೃಷ್ಟ ಒಲೆಯುತ್ತದೆ. ಈ ದಿನ ಅರಳಿ ಮರಕ್ಕೆ ನೀರನ್ನು ಅರ್ಪಿಸಿ ತುಪ್ಪದ ದೀಪವನ್ನು ಹಚ್ಚಬೇಕು. ದೀಪಕ್ಕೆ ಸ್ವಲ್ಪ ಅರಿಶಿನ ಕುಂಕುಮವನ್ನು ಸೇರಿಸಿ ದೀಪವನ್ನು ಬೆಳಗಿಸಿ. ಸದಾ ಭಕ್ತಿಯಿಂದ ಪ್ರದಕ್ಷಿಣೆಯನ್ನು ಹಾಕಿದರೆ, ಪಿತೃದೋಷದಿಂದ ಯಾವುದಾದರೂ ಕೆಲಸಗಳು ಅರ್ಧಕ್ಕೆ ನಿಂತಿದ್ದರೆ, ಅಂದರೆ ಸಂತಾನದ ವಿಳಂಬ, ಮದುವೆಯ ಸಮಸ್ಯೆಗಳು ಸಂಪೂರ್ಣವಾಗಿ ನಿವಾರಣೆಯಾಗಿ ಪಿತೃಗಳ ಆತ್ಮಕ್ಕೆ ಶಾಂತಿ ಸಿಗುತ್ತದೆ. ಅಮಾವಾಸ್ಯೆಯಂದು ಸಂಜೆ ದೀಪವನ್ನು ದಾನ ಮಾಡುವುದರಿಂದ ಬಹಳ ಶ್ರೇಷ್ಠ, ಏಕೆಂದರೆ ಇದು ಅಕಾಲಿಕ ಮರಣದ ಭಯವನ್ನು ನಿವಾರಣೆ ಮಾಡುತ್ತದೆ. ವೈಶಾಖ ಅಮಾವಾಸ್ಯೆಯ ದಿನದಂದು ಸ್ನಾನ ದಾನ ಮಾಡಿದ ನಂತರ ಸಂಜೆ ಈಶಾನ್ಯ ಮೂಲೆಯಲ್ಲಿ ಹಸುವಿನ ತುಪ್ಪದ ದೀಪವನ್ನು ಬೆಳಗಿಸಿ. ದೀಪದ ಬತ್ತಿ ಕೆಂಪು ಬಣ್ಣದ್ದಾಗಿರಬೇಕು ಎಂಬುದನ್ನು ನೆನಪಿನಲ್ಲಿಡಿ. ದೀಪ ಹಚ್ಚಿದ ನಂತರ ಕನಕಧಾರ ಸ್ತೋತ್ರವನ್ನು ಪಠಿಸಿ ಅಥವಾ ಕೇಳಿ. ಈ ಪರಿಹಾರದಿಂದ ಲಕ್ಷ್ಮೀ ದೇವಿಯು ಸಂತುಷ್ಟಳಾಗುತ್ತಾಳೆ ಮತ್ತು ಎಂದಿಗೂ ಹಣದ ಕೊರತೆ ಇರುವುದಿಲ್ಲ. ಲಕ್ಷ್ಮೀ ದೇವಿಯ ಆಶೀರ್ವಾದ ಪ್ರಾಪ್ತಿಯಾಗುತ್ತದೆ. ಸಂಜೆ ಮನೆಯ ಹೊಸ್ತಿಲನ್ನು ತೊಳೆದು ರಂಗೋಲಿ ಹಾಕಿ ದೀಪವನ್ನು ಹಚ್ಚಿ ಲಕ್ಷ್ಮೀ ದೇವಿಗೆ ಪಂಚಾಮೃತ ಅಥವಾ ಕಲ್ಲು ಸಕ್ಕರೆಯನ್ನು ಅರ್ಪಿಸಿ. ಇದರಿಂದ ಲಕ್ಷ್ಮೀ ದೇವಿ ಅನುಗ್ರಹದ ಜೊತೆ ಆರ್ಥಿಕ ಅಭಿವೃದ್ಧಿಯಾಗುತ್ತದೆ. ಶುಕ್ರವಾರ ಸಂಜೆ 5ರಿಂದ ರಾತ್ರಿ 8ರ ಒಳಗೆ ಈ ಪರಿಹಾರವನ್ನು ತಪ್ಪದೇ ಮಾಡಿ. ಒಂದು ನಿಂಬೆಹಣ್ಣನ್ನು 2 ಭಾಗಗಳಾಗಿ ಕತ್ತರಿಸಿ, ಆನಂತರ ಒಂದು ಬಟ್ಟಲಿನಲ್ಲಿ ಅರಿಶಿನ, ಇನ್ನೊಂದು ಬಟ್ಟಲಿನಲ್ಲಿ ಕುಂಕುಮವನ್ನು ಸ್ವಲ್ಪ ನೀರು ಹಾಕಿ ಲೇಪನವನ್ನು ತಯಾರಿಸಿ. ನಿಂಬೆಹಣ್ಣಿನ ಹೋಳನ್ನು ಅರಿಶಿನದಲ್ಲಿ ಅದ್ದಿ, ಇನ್ನೊಂದು ನಿಂಬೆಹಣ್ಣಿನ ಹೋಳನ್ನು ಕುಂಕುಮದಲ್ಲಿ ಅದ್ದಬೇಕು. ಆನಂತರ ಅವೆರಡೂ ನಿಂಬೆಹಣ್ಣಿನ ಹೋಳನ್ನು ಮನೆಯ ಮುಖ್ಯ ದ್ವಾರದಲ್ಲಿ ಇಡಬೇಕು. ಮನೆಯ ಮುಖ್ಯ ಬಾಗಿಲಿನ ಹೊಸ್ತಿಲಿನ 2 ಬದಿಯಲ್ಲಿ ಸ್ವಲ್ಪ ಉಪ್ಪನ್ನು ಹಾಕಿ ಅದರ ಮೇಲೆ ಒಂದೊಂದು ನಿಂಬೆಹಣ್ಣಿನ ಹೋಳನ್ನು ಇಡಬೇಕು. ಇದರಿಂದ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿ, ಕೆಟ್ಟ ಶಕ್ತಿ, ಕಣ್ಣು ದೃಷ್ಟಿ ಬಿದ್ದಿದ್ದರೆ ದೂರವಾಗುತ್ತದೆ. ಮೇಲಾಗಿ ಲಕ್ಷ್ಮೀ ದೇವಿಯು ಸಂತೃಪ್ತಳಾಗಿ ಅನುಗ್ರಹಿಸುತ್ತಾಳೆ. ಶನಿ ದೋಷವು ನಿವಾರಣೆಯಾಗುತ್ತದೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಇನ್ನಷ್ಟು ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಎಲ್ಲರಿಗೂ ಧನ್ಯವಾದಗಳು.